ನಮಸ್ತೆ ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. 35 ವರ್ಷದ ನಂತರ ಕೂದಲು ಬೆಳ್ಳಗಾಗೋದು ಸಹಜ, ಎಲ್ರಿಗೂ ಆಗುತ್ತೆ. ಅದು ಈಗೀಗಂತೂ ಚಿಕ್ಕ ಮಕ್ಕಳಿಗೂ ಕೂದಲು ಬೆಳ್ಳಗಾಗೋಕ್ಕೆ ಶುರುವಾಗಿದೆ. ಆದರೆ 35 ವರ್ಷದ ನಂತರ 35 ವರ್ಷದ ನಂತರ ಕಂಪಲ್ಸರಿ ಬೆಳ್ಳಗಾಗೋಕ್ಕೆ ಶುರುವಾಗುತ್ತೆ. ಇದು ನಾರ್ಮಲ್ ಪ್ರೊಸೀಜರ್, ಅಂದರೆ ಸಹಜವಾದಂತಹ ಬೆಳವಣಿಗೆಗಳು, ನಮ್ಮ ದೇಹದಲ್ಲಿ ಆಗುವಂತಹ ಸಹಜವಾದ ಪರಿವರ್ತನೆ. ಆದರೆ ಇದನ್ನು ಸಮಸ್ಯೆ ಅಂತ ತಗೋತಿರೋದು ನಾವು ಲೇಡೀಸೇ. ಬಹಳಷ್ಟು ಶೇಕಡಾವಾರು ನೋಡಿದಾಗ ಬಹಳಷ್ಟು ಅದರಲ್ಲಿ ಮಹಿಳೆಯರದೇ ಪಾಲು. ಹಾಗಾಗಿ ಇದೊಂದು ಸಮಸ್ಯೆ ಅಂತ ನಾವು ಯಾಕೆ ತಗೋಬೇಕು, ಇದು ಒಂದು ಪ್ರಕೃತಿ ಸಹಜವಾದಂತಹ ಒಂದು ಬದಲಾವಣೆ ಅಂತ ಯಾಕೆ ತಗೊಳ್ಳೋದಿಲ್ಲ? ಸರಿ, ಇದೊಂದು ಸಮಸ್ಯೆ ಅಂತಲೇ ಆದರೆ ಹುಟ್ಟಿದಾಗಿನಿಂದ ಇಲ್ಲಿ ತನಕ ನಮ್ಮ ದೇಹದಲ್ಲಿ ನಮ್ಮಲ್ಲಿ ಎಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳಾಗಿದ್ದಾವೆ. ಅವು ಯಾವುವೂ ಸಮಸ್ಯೆ ಅಲ್ಲ, ಅದೆಲ್ಲನೂ ನಾವು ಖುಷಿಯಾಗಿ ಸ್ವೀಕರಿಸಿದ್ದೀವಿ ಅಂತ ಅನ್ನೋದಾದರೆ ಇದೊಂದು ಯಾಕೆ ಸಮಸ್ಯೆ ಅಂತಲೇ ಆದರೆ ಎಲ್ಲನೂ ಸಮಸ್ಯೆನೇ ಆಗಬೇಕಿತ್ತಲ್ವ. ಅದೆಲ್ಲನೂ ನಾವು ತುಂಬ ಕೂಲಾಗಿ ತಗೊಂಡವರು ಇದೊಂದು ವಿಷಯದಲ್ಲಿ ಯಾಕೆ ಸಮಸ್ಯೆ ಅನ್ನೋಷ್ಟು ತುಂಬಾ ಫೀಲ್ ಮಾಡಿಕೊಂಡು ತುಂಬಾ ಟೆನ್ಷನ್ ಮಾಡ್ಕೊತೀವಿ. ಯಾಕೆ ಮಾಡ್ಕೋಬೇಕು? ಇದೊಂದು ಸಹಜವಾದಂಥ ಕ್ರಿಯೆ. ನೋಡಿ, ನನಗೂ ಕೂದಲು ಬೆಳ್ಳಗಾಗ್ತಾ ಇದೆ, ನಾನಂತೂ ಕಲರಿಂಗ್ ಮಾಡ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಆ ಕೂದಲು ಬೆಳ್ಳಗಾದರೆ ಒಂದು ಕ್ಯೂಟ್ನೆಸ್ ಬೇರೆಯೇ ಆ್ಯಡ್ ಆಗುತ್ತೆ. ಇನ್ನು ನನಗಂತೂ ಅದರಲ್ಲೇನು ವ್ಯತ್ಯಾಸ ಅಂದರೆ ಒಂದಷ್ಟು ಜನ ಯೋಚನೆ ಮಾಡೋ ರೀತಿಯಲ್ಲಿ ಟೆನ್ಷನ್ಗಳು ಅಟ್ಯಾಕ್ ಆಗ್ತವೆ ಅಂತ ಅನ್ಕೊತೀನಿ ನಾನು. ಯಾಕೆಂತಂದರೆ ಇವಾಗ ಫ್ರೆಂಡ್ಸ್ ಸರ್ಕಲಲ್ಲಿ ಇರುವಂಥವ್ರು ಒಂದು ಸ್ವಲ್ಪ ಯಂಗೆಸ್ಟ್ ಇದ್ದವರು ತಮಾಷೆ ಮಾಡ್ತಾರೆ ಅನ್ನೋ ಕಾರಣಕ್ಕಿರಬಹುದು, ಅಥವಾ ನನ್ನ ಸೌಂದರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಒಂದು ಕಾರಣ ಇರ್ಬೋದು. ಆ ಥರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಯೋಚಿಸಿ ಟೆನ್ಷನ್ ಮಾಡ್ಕೊತಾರೆ ಅನಿಸುತ್ತೆ ನನಗೆ. ಆದರೆ ಸೌಂದರ್ಯ ದೃಷ್ಟಿನಲ್ಲಿ ಯೋಚನೆ ಮಾಡಿದ್ರೆ ಅದರಿಂದ ಏನೂ ಬದಲಾಗಲ್ಲ ಅಂತ ಅನ್ಕೊತೀನಿ ನಾನು. ಏಕೆಂತಂದರೆ ಈಗ ಸ್ಟೈಲಿಗೆ ಕಲರಿಂಗ್ ಕೂಡ ಮಾಡ್ಕೊತಾರೆ, ವೈಟಲ್ಲಿ ಕಲರ್ ಕೂಡ ಮಾಡ್ಕೊತಾರೆ, ಬೇರೆ ಬೇರೆ ಕಲರ್ ಮಾಡ್ಕೊತಾರೆ. ಹಾಗಾಗಿ ಅದು ಸಮಸ್ಯೆನೇ ಅಲ್ಲ ನನ್ನ ಪ್ರಕಾರ, ತುಂಬ ಈಸಿಯಾಗಿ ತಗೋಬಹುದು. ಈ ಹಂತವನ್ನು ನಾವೊಂದು ನಮ್ಮ ಮೆಚ್ಯೂರಿಟಿಗೆ ಪ್ರಕೃತಿ ಕೊಟ್ಟಂತಹ ಒಂದು ಅವಾರ್ಡ್ ಅಥವಾ ಕಿರೀಟ ಅಂತಲೇ ನಾವು ಅನ್ಕೋಬಹುದು. ಯಾಕೆಂತಂದರೆ ಚಿಕ್ಕ ಮಗು ಇದ್ದಾಗಿನಿಂದ ಅಥವಾ ತುಂಬ ಒಂದು ನಮ್ಮ ಕಾಲ ಮೇಲೆ ನಾವು ನಿಲ್ಲೋ ತನಕನೂ ತೀರಾ ಅಪ್ಪ ಅಮ್ಮನ ಮೇಲೇ ಡಿಪೆಂಡ್ ಆಗಿರ್ತೀವಿ. ಪ್ರತಿಯೊಂದಕ್ಕೂ ನಾವು ಅಪ್ಪ ಅಮ್ಮನ್ನೇ ಅವಲಂಬಿಸಬೇಕಾಗತ್ತೆ. ಏನೇ ನಮ್ಮ ಮಾತುಗಳಿಗೆ ಕೂಡ ಒಂದು ನಾವು ನಮ್ಮ ಮಾತುಗಳಿಗೆ ಒಂದು ವ್ಯಾಲ್ಯೂ ಬರೋದಾಗಲಿ, ಅಥವಾ ನಮ್ಮ ಮಾತನ್ನು ಯಾರೋ ಕೇಳ್ತಾರೆ ಅನ್ನೋದಾಗಲಿ, ನಮ್ಮ ಕಾಲ ಮೇಲೆ ನಾವು ನಿಂತಿರೋ ಒಂದು ಏಜ್ ಅಂದರೆ ಇದೆ. ಒಂದು 30-35 ನಂತರ ಆ ಸ್ಟೇಜಿಗೆ ಬಂದು ನಿಲ್ತೀವಿ. ನಾವು ತುಂಬಾ ನೋಡಿರ್ತೀವಿ, ಇದೆಲ್ಲವನ್ನು ನೋಡ್ಕೊಂಡು ಬಂದಿರ್ತೀವಿ. ಈ ಸ್ಟೇಜಲ್ಲಿ ನಾವು ಜೀವನನ ಎಷ್ಟು ಚೆನ್ನಾಗಿ ಫೀಲ್ ಮಾಡಬೇಕು, ಅನುಭವಿಸ್ಬೇಕಂತಂದರೆ ತುಂಬ ಪ್ರಬುದ್ಧರಾಗಿರ್ತೀವಿ. ಇಷ್ಟು ಪ್ರಬುದ್ಧತೆ ಬಂದ ಮೇಲೆ ನಮಗದಕ್ಕೆ ಏನಾದರೂ ಈಗ ನಾವು ಯಾವುದೋ ಒಂದು ಕಾಂಪಿಟೇಷನಲ್ಲಿ ಸೇರಿರ್ತೀವಿ. ಅಲ್ಲಿ ನಾವು ಗೆದ್ದಾಗ ಏನೋ ಒಂದು ಕೊಡ್ತಾರಲ್ವ ನಮಗೆ, ಪ್ರೈಸ್ ಥರ ಮೆಡಲ್ ಕೊಡ್ತಾರೆ ಅಥವಾ ಟ್ರೋಫಿ, ಆ ಥರದ್ದು ಏನಾದರೂ ಕೊಡ್ತಾರೆ. ಹಾಗೆಯೇ ಅದೆಲ್ಲವನ್ನು ನಾವು ಗೆದ್ದುಕೊಂಡು ಬಂದ ಮೇಲೆ ಇದು ಪ್ರಕೃತಿಯಿಂದ ನಮಗೆ ಸಿಗುವಂತಹ ಟ್ರೋಫಿ ಅಥವಾ ಅವಾರ್ಡ್ ಅಂತ ಏನಾದರೂ ಅಂದ್ಕೋಬೋದು. ಆ ಖುಷಿಯಿಂದ ನಾವು ಫೀಲ್ ಮಾಡ್ಕೋಬೇಕು ಈ ಸಮಯನ. ತುಂಬ ಖುಷಿಯಿಂದ ಜೀವಿಸೋಣ ಈ ಏಜನ್ನು. ಹಾಗೆ ಮಹಿಳೆಯರಲ್ಲಿ ಇನ್ನೊಂದು ಏನಂತಂದರೆ, ಈ ಸಮಯದಲ್ಲಿ ಒಂದು 35 ನಂತರ ಒಂದು 40 ಮೇಲೆ ಮುಟ್ಟಿನ ನಿಲ್ಲುವಿಕೆ ಅದು ಶುರುವಾಗೋದ್ರಿಂದ ಅದು ಕೂಡ ಸ್ವಲ್ಪ ಪರಿಣಾಮ ಬೀರ್ತಾ ಇರುತ್ತೆ. ಇದೆಲ್ಲವೂ ಟೋಟಲಿ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಆಪ್ತ ಸಮಾಲೋಚನೆ, ಯಾರಿಂದಾದರೂ ಒಳ್ಳೆ ಸಮಾಲೋಚಕರನ್ನು ಭೇಟಿ ಮಾಡಿ ಆ ಥರ ಸಲಹೆಗಳನ್ನ ತಗೋಬೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವಾಗಲೂ. ಕೂದಲು ಬೆಳ್ಳಗಾದ ತಕ್ಷಣ ನಾವು ಮುದುಕಿಯಾಗಿಬಿಟ್ವಿ ಅಂತ ಅಲ್ಲ, ಅಥವಾ ನಮ್ಮ ಸ್ನೇಹಿತರು ಯಾರೋ ಬಿಟ್ಟು ಹೋಗ್ತಾರೆ, ಅಥವಾ ನಮ್ಮವರು ದೂರ ಆಗ್ತಾರೆ, ನಮ್ಮನ್ನು ತುಂಬ
ನೋಡೋ ರೀತಿ ಚೇಂಜ್ ಆಗುತ್ತೆ ಅಂತ ಆಗಲಿ ಯಾಕೆ ಯೋಚನೆ ಮಾಡಬೇಕು. ಇವತ್ತು ನಮಗೆ ಕೂದಲು ಬೆಳಗಾಗೋಕ್ಕೆ ಶುರುವಾಗಿದೆ ಅಂತಂದರೆ ನಾಳೆ ಅವರಿಗೂ ಆಗುತ್ತೆ, ಹಾಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದು ಒಂದು ಸಮಸ್ಯೆ ಖಂಡಿತ ಅಲ್ಲ. ಸಮಸ್ಯೆ ಅಂತ ನೋಡೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯ, ನಮ್ಮ ದೇಹದ ಆರೋಗ್ಯ ಹಾಳಾಗೋದೇ ಹೊರತು ಬೇರೆ ಏನೂ ಚೇಂಜಸ್ ಆಗೋದಿಲ್ಲ. ಈ ಕೂದಲು ಬೆಳ್ಳಗಾಗೋದನ್ನಂತೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದಷ್ಟು ಇರಿಟೇಷನ್ ಆಗ್ತಿದೆ ಅಂತಂದರೆ ಅದಕ್ಕೆ ಕಲರಿಂಗ್ ಕೂಡ ಮಾಡ್ಕೋಬೋದು. ಆದರೆ ನಾನು ಕಲರಿಂಗ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ನಾನು ಕೂಡ ಕಲರಿಂಗ್ ಮಾಡಲ್ಲ ಅಂತಲೇ ಡಿಸೈಡ್ ಮಾಡಿದ್ದೀನಿ. ಅದು ಅದರಷ್ಟಕ್ಕೆ ಬೆಳಗಾಗ್ತಿರಲಿ. ಮೆಹಂದಿ ಹಚ್ಬೋದು, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಾಧ್ಯ ಆದರೆ ಮೆಹಂದಿ ಹಚ್ಕೊಳ್ಳಿ, ಅದೊಂಥರ ಗೋಲ್ಡನ್ ಕಲರಿಗೆ ಬರುತ್ತೆ, ಚೆಂದ ಕಾಣಿಸುತ್ತೆ ಇನ್ನೂ ಕೂಡ. ಆ ಸುಧಾಮೂರ್ತಿ ಅಮ್ಮ ನೋಡಿ, ಅವ್ರ ಕೂದಲಲ್ಲಿ ಬಿಳಿ ಕಪ್ಪು ಮಿಕ್ಸ್ ಇದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂತಂದರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಬಿಳಿ ಬಿಳಿ ಕೂದಲು, ಬಿಳಿ ಕಪ್ಪು ಮಿಶ್ರ ಕೂದಲು ಚೆಂದ ಅನಿಸುತ್ತೆ ನನಗೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ಐ ಲವ್ ವೈಟ್ ಹೇರ್. ಓಕೆ, ಬೈ ಬೈ. ನೀವು ಖುಷಿಯಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಅದು ಏನು ಪ್ರಕೃತಿ ನಮ್ಮಿಂದ ಏನೆಲ್ಲ ಚೇಂಜಸ್ ಮಾಡಿಸ್ತಿರುತ್ತೆ, ಕೇಳ್ತಾ ಇರುತ್ತೆ, ಅದೆಲ್ಲವೂ ತಂತಾನೇ ಆಗ್ತಾ ಇರುತ್ತೆ. ಯಾವುದನ್ನು ನಾವು ಬಲವಂತವಾಗಿ ನಿಲ್ಸೋಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಏನಾದರೂ ನಮಗೆ ಕಂಫರ್ಟಬಲ್ ಇರೋ ರೀತಿ ಮಾಡ್ಕೋಬೋದಷ್ಟೇ. ಆದರೆ ಅದು ಒಳ್ಳೆ ರೂಟ್ ಅಲ್ಲ ಅಂತ ನನ್ನ ಪ್ರಕಾರ. ಹಾಗಾಗಿ ಯಾರೂ ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿರಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.